ಗುಡ್ ಮಾರ್ನಿಂಗ್ ಕುಕ್ಕುಂದ. ನೋಡ್ರಿ, ಇವತ್ತು ನಾನು ನಮ್ಮ ಸೇಡಂ ತಾಲೂಕದ ಕುಕ್ಕುಂದ ಗ್ರಾಮದಾಗಿದ್ದೀನಿ. ಕುಕ್ಕುಂದ ಗ್ರಾಮದಾಗೂ 2-3 ದಿವಸ ಹಿಂದು ಟೂ ವೀಲರ್ ಆಕ್ಸಿಡೆಂಟ್ ಆಗ್ಯದ. ಅದು ಯಾಕೆ ಆಗ್ಯದಪ್ಪ ಅಂತಂದ್ರೆ, ನೀವೇನು ಹಿಂದೆ ಇದು ನೋಡ್ಲತ್ತೀರಲ್ಲ, ಇದು ಸರ್ಕಾರ ಜಾಲಿ ಕಂಟಿ. ಈ ಕಂಟಿ ಏನಾಗ್ಯದಪ್ಪ ಅಂತಂದ್ರು ಫುಲ್ ಬೆಳೆದ ಕೇಸಿ ಪೂರ ರೋಡಿಗೆ ಬಂದದ. ನೋಡ್ರಿ ಹೆಂಗೆ ಬಂದದ ನೋಡ್ರಿ. ಈಗ ಈ ಥರ ಹಗಡ್ ಬೆಳೆದು ಪೂರ ಅರ್ಧ ರೋಡಿಗೆ ಬಂದುಬಿಟ್ಟದ. ರೋಡಿಗೆ ಬರೋದ್ರಲಿಂತ ಏನಾಗ್ತದೆ ಅಂದ್ರೆ, ಸೇಡಮ್ಲಿಂತ ಬರೋರಿಗೆ, ಕುಕ್ಕುಂದಲ್ಲಿಂತ ಹೋಗೋರಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ನೋಡ್ರಿ, ರೈಟಿಗೆ ಮತ್ತು ಇಲ್ಲಿ ಲೆಫ್ಟಿಗೆ ಸರ್ಕಾರ ಜಾಲಿ ಕಂಟಿ ಬೆಳೆದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ಲತ್ತದ. ಟೂ ವೀಲರ್ ಮೇಲೆ ಹೋಗೋರಿಗೆ, ಆಟೋಕ್ಕೆ ಹೋಗೋರಿಗೆ, ಬಸ್ಸಿಗೆ ಹೋಗೋರಿಗೆ ತುಂಬ ತೊಂದರೆ ಆಗ್ಲತ್ತದ. ಸಂಬಂಧಪಟ್ಟ ಅಧಿಕಾರಿಗಳು, ಏನು ನೀವು ಕುಕ್ಕುಂದ ಗ್ರಾಮದಾಗ ಇರ್ತಿರಲ್ಲ, ಏನು ಆಫೀಸರ್ಸ್ಗಳು ಇರ್ತಿರಲ್ಲ, ಅವರೆಲ್ಲರೂ ನೀವು ಸರ್ಕಾರ ಜಾಲಿ ಕಂಟಿ ಕಡಿದು ಕ್ಲೀನ್ ಮಾಡಬೇಕು. ಮತ್ತು ಇನ್ನೊಂದು ಏನಾದಪ್ಪ ಅಂದ್ರೆ, ಬರ್ರಿ ಈ ಕಡೆ ತೋರಿಸ್ತೀನಿ ನಾನು ನಿಮಗೂ. ಕುಕ್ಕುಂದ ಗ್ರಾಮದಾಗ ಒಂದು ಬ್ರಿಡ್ಜ್ ಅದ. ಆ ಬ್ರಿಡ್ಜ್ ಯಾವ ರೀತಿ ಅದ, ಹೆಂಗೆ ಆಗ್ಯದ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಬರ್ರಿ ಇಲ್ಲಿ ನೋಡ್ರಿ, ಇವೆಲ್ಲ ಕಂಟಿಗಳು ಕಡಿದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮೊನ್ನೆ ಒಂದು ಆಕ್ಸಿಡೆಂಟ್ ಆಗ್ಯದ, ಸಾಯ್ತಾ ಅವ್ರು ಬದುಕ್ಯಾರ. ಆ ಫೋಟೋನು ಕೂಡ ನಿಮಗೆ ತೋರಿಸ್ತೀನಿ ನೋಡ್ರಿ. ಮತ್ತು ಬರ್ರಿ ಹಂಗೆ, ಇದು ಏನು ಕುಕ್ಕುಂದದ ಬ್ರಿಡ್ಜ್ ನೋಡ್ಲತ್ತಿರಲ್ಲ, ಇದು ಬ್ರಿಡ್ಜ್, ಇದು ಸ್ಟಾರ್ಟ್ ಆಗ್ತದೆ. ಇದು ಏನಾಗ್ಯದ ಅಂದ್ರೆ, 2 ವರ್ಷನ ಹಿಂದು ಹಳ್ಳ ಬಂದಾಗ ಪೂರ ಇವೇನು ಇರ್ತಾವಲ್ಲ, ಇವೆಲ್ಲ ಈ ಥರ ಕಂಬಗಳು ಇರ್ತಾವಲ್ಲ, ಈ ಕಂಬ ಇಲ್ಲಿದ್ದು ಪೂರ ಅಲ್ಲಿ ತನಕ ಇದ್ದೀವು, ಪೂರ ಅಲ್ಲಿ ತನಕ ಇದ್ದೀವು. ಅದೇನಾಗ್ಯದ ಅಂದ್ರೆ, ಮಳೆ ಬಂದು ನೀರಿನ ರಭಸಕ್ಕೆ ಹೋಗಿಬಿಟ್ಟವು. ಈಗೇನು ಮಾಡ್ಬೇಕಂದ್ರು, ರೈಟಿಗೆ ಮತ್ತು ಲೆಫ್ಟಿಗೆ ಈ ಥರ ಕಂಬಗಳು ಹಾಕಿ 2-3 ಪೈಪ್ಗಳು ಹಾಕಬೇಕು. ಪೈಪ್ಗಳು ಹಾಕಿರಂದ್ರೆ ಏನಾಗ್ತದ, ಯಾರಾದರೂ ಸಾಲಿ ಹುಡುಗರು, ದನಗಳಾಗಲಿ, ಕುರಿಗಳಾಗಲಿ ಇಲ್ಲಿದು ಹೋಗ್ಲಕ್ಕೂ ಬರ್ಲಕ್ಕೂ ಭಾಳ ಅನುಕೂಲ ಆಗ್ತದೆ. ಈಗ ಏನಾಗ್ತದೆ ಅಂದ್ರೆ, ಯಾರನ್ನ ಹುಡುಗರು ಸೈಕಲ್ ತೊಗೊಂಡು ಹೋಲತ್ತರು, ಮತ್ತು ಮೋಟ್ರ್ ಸೈಕಲ್ ಮ್ಯಾಗ ಹೋಲತ್ತರು, ಬಂಡಿ ಮ್ಯಾಗ ಹೋಲತ್ತರು, ನಡ್ಕೋತಾ ಹೋಲತ್ತರು. ಹುಡುಗರು, ಸಾಲಿಗೆ ಹೋಗೋ ಹುಡುಗರು ಆಟ ಆಡೋದ್ರಾಗ ಯಾರನ್ನ ಒಬ್ರೊಬ್ರು ಮಜಕ್ ಮಾಡಿ ಅದ್ರೊಳಗೆ ಬಿದ್ರಪ್ಪ ಅಂತಂದ್ರು ಗ್ಯಾರಂಟಿ ಸತ್ತು ಹೋಗ್ತಾರ. ಸತ್ತು ಹೋದ್ಮ್ಯಾಗ ನೀವು ಬರ್ತೀರಿ, ಬಂದು ಹುಡುಕ್ತೀರಿ, ಆಮ್ಯಾಗ ಬಾಡಿ ಕೊಡ್ತೀರಿ, ಆಮ್ಯಾಗ ಸರ್ಕಾರದಿಂದ ಸ್ವಲ್ಪ ಅನುದಾನ ಕೊಡ್ತೀರಿ. ಆದ್ರೆ ಆ ಮನೆಗೆ ಮಗ ಭಾಳ ಮುಖ್ಯ ಆಗಿರ್ತಾನೆ, ನಿಮಗೆ ಜೀವ ಕೊಡ್ಲಿಕ್ಕೆ ಆಗಲ್ಲ. ಅದ್ರ ಸಲಕ್ಕಾಗಿ ಇದೆಲ್ಲ ಅನಾಹುತ ಆಗೋದಕ್ಕಿಂತ ಮೊದಲೇ ಇವೇನು ನೋಡ್ಲತ್ತಿರಲ್ಲ, ಇದೆಲ್ಲ ಸಂಪೂರ್ಣವಾಗಿ ಇಲ್ಲಿದ್ದು ಮತ್ತು ಇಲ್ಲಿದ್ದು ಪೂರ ಎಂಡುವರೆಗೂ ಫಸ್ಟ್ ಕ್ಲಾಸ್ ಡಿವೈಡರ್ ಥರ ಮಾಡಿ ಪೈಪ್ಗಳು ಹಾಕಿ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಮ್ಮ ಕಳಕಳಿಯ ಮನವಿ. ನಿಮ್ಮ ಶೇಖರ್ ಸೇಡಂ.